ಜಿಎಂಎಂ ನ್ಯೂಸ್ ಕನ್ನಡ. ಕನ್ನಡ ಜ್ಯೋತಿ ರಥಕ್ಕೆ ಶಿಡ್ಲಘಟ್ಟ ತಾಲೂಕಿನ ಎಲ್ ಮುತ್ತುಕದಹಳ್ಳಿ ಗೇಟ್ ಬಳಿ ಶಾಸಕ ಬಿಎನ್ ರವಿಕುಮಾರ್ ಹಾಗೂ ತಹಶೀಲ್ದಾರ್ ಬಿಎನ್ ಸ್ವಾಮಿ ಚಾಲನೆ ನೀಡಿದರು. ತಾಲೂಕು ಮಟ್ಟದ ಅಧಿಕಾರಿಗಳು, ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಿದರು. ಕನ್ನಡ ಜ್ಯೋತಿ ರಥಕ್ಕೆ ಮಹಿಳೆಯರು ಪೂರ್ಣ ಕುಂಭ ಕಳಶಗಳೊಂದಿಗೆ ಸ್ವಾಗತಿಸಿದರು. ಶಾಲಾ ಮಕ್ಕಳು ಬ್ಯಾಂಡ್ ಸೆಟ್ನೊಂದಿಗೆ ಕನ್ನಡ ಬಾವುಟಗಳನ್ನು ಹಿಡಿದು ಶಿಡ್ಲಘಟ್ಟ ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಹಾಗೂ ಶಿಡ್ಲಘಟ್ಟ ನಗರದ ಮಯೂರ ಸರ್ಕಲ್ವರೆಗೆ ಕನ್ನಡ ಜ್ಯೋತಿ ರಥದ ಅದ್ದೂರಿ ಮೆರವಣಿಗೆ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಕೋಡಿರಂಗಪ್ಪ, ಸಿಪಿಐ ಶ್ರೀನಿವಾಸ್, ನಗರಸಭಾ ಪೌರಾಯುಕ್ತ ಮಂಜುನಾಥ್, ತಾಲೂಕು ಆರೋಗ್ಯಾಧಿಕಾರಿ ಡಾ ವೆಂಕಟೇಶ್ ಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಜಗದೀಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನಾರಾಯಣ, ಗ್ರೇಡ್ 2 ತಹಶೀಲ್ದಾರ್ ಪೂರ್ಣಿಮಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ಆರಕ್ಷಕ ಉಪನಿರೀಕ್ಷಕರಾದ ವೇಣುಗೋಪಾಲ್, ಸತೀಶ್ ಸೇರಿದಂತೆ ಶಾಲಾ ಮಕ್ಕಳು, ಕನ್ನಡಪರ ಹಾಗೂ ರೈತಪರ ಸಂಘಟನೆಗಳ ಮುಖಂಡರು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಹೋರಾಟ ಹೊಂದಿರೋ ವಿಚಾರ ತಮಗೆಲ್ಲ ಗೊತ್ತಿದೆ. ಸುಮಾರು 250-300 ವರ್ಷಗಳ ಕಾಲ ನಮ್ಮ ಹಿರಿಯರು, ಹೋರಾಟಗಾರರು ತಮ್ಮ ಪ್ರಾಣವನ್ನ ಕೊಟ್ಟು ದೊಡ್ಡ ಕನಸನ್ನ ಇಟ್ಕೊಂಡು ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಆ ತಂದಂತಹ ಕಾಲದಲ್ಲಿ ಭಾರತದ ಬೇರೆ ಬೇರೆ ಸಂಸ್ಥಾನಗಳು ಸುಮಾರು 560-600 ಪ್ರಾಂತ್ಯಗಳಲ್ಲಿ ಈ ಭಾರತ ಹರಿದು ಹಂಚಿ ಹೋಗಿತ್ತು. ಇದನ್ನ ಒಂದುಗೂಡಿಸಲಿಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತೆ ನೆಹರು ಅವರು ಆ ಕಾಲದ ನಾಯಕರು ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ದಾರೆ. ಆದ್ರೂ ಕೂಡ ಸ್ವಾತಂತ್ರ್ಯ ಬಂದಾಗ ಕರ್ನಾಟಕ ಪೂರ್ಣ ಬರಲಿಲ್ಲ, ನಮಗೆ ಹರಿದು ಹಂಚಿ ಹೋಗಿತ್ತು. ಒಂದ್ ಕಡೆ ಮದ್ರಾಸ್ ಕನ್ನಡ ಕರ್ನಾಟಕ ಅಂತ ಬಂತು, ಒಂದ್ ಕಡೆ ಹೈದರಾಬಾದ್ ಕರ್ನಾಟಕ ಅಂತ ಬಂತು, ಒಂದ್ ಕಡೆ ನಮ್ಮ ಮೈಸೂರು ಸಂಸ್ಥಾನ, ಇನ್ನೊಂದ್ ಕಡೆ ಮುಂಬೈ ಕರ್ನಾಟಕ, ಕೊಡಗು, ಮಂಗಳೂರು ಕರ್ನಾಟಕ ಅಂತ 5 ಭಾಗಗಳಾಗಿತ್ತು. ಈ 5 ಭಾಗಗಳಲ್ಲಿ ಕನ್ನಡಿಗರು ಇದ್ರು. ಆದ್ರೆ ಈ 5 ಭಾಗಗಳಲ್ಲಿ ಅನೇಕ ಭಾಗಗಳು ಬೇರೆ ಬೇರೆ ರಾಜ್ಯಕ್ಕೆ ಸೇರಿತು. ತಮಿಳುನಾಡಿಗೆ ಸೇರಿತು, ಬೆಳಗಾವ್ ಆ ಕಡೆ ಮಹಾರಾಷ್ಟ್ರಕ್ಕೆ ಸೇರಿತ್ತು. ಅನೇಕ ವರದಿಗಳನ್ನು ಮಾಡ್ತಾ ಮಹಾಜನ ವರದಿಯನ್ನ ಮಾಡಿದ್ರು. ಈ ರೀತಿ ವರದಿಗಳನ್ನು ಮಾಡಿ ಇದನ್ನ ಸರಿ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆನೂ ಕೂಡ ಅನಂತಪುರಕ್ಕೆ ಚಿಕ್ಕಬಳ್ಳಾಪುರ ಭಾಗ ಹೋಗಿತ್ತಂತೆ. ಗುಡುಬಂಡಲಿದ್ದಂತಹ ನಾಡು ಪಂಚಾಯಿತಿಯವರು ಹೋರಾಟ ಮಾಡಿದಾಗ ಅದನ್ನ ಒಳಗಡೆ ತಗೊಳ್ಳಿಕ್ಕೆ ಸಾಧ್ಯತೆ ಆಗಿದೆ ಕೋಲಾರ ಜಿಲ್ಲೆಗೆ. ಹೀಗಾಗಿ ಹರಿದು ಹಂಚಿ ಹೋಗಿದ್ದಂತ ಕನ್ನಡವನ್ನು ಒಂದು ಮಾಡಲಿಕ್ಕೆ ಇಲ್ಲಿನ ಲೇಖಕರು, ಅಧಿಕಾರಿಗಳು ಮತ್ತೆ ರಾಜಕೀಯ ನಾಯಕರು, ಸ್ವಯಂ ಸೇವಕರು ಮುಂದೆ ನಿಂತುಕೊಂಡ್ರು. ಪುಸ್ತಕ ಬರೆದು, ಮಾಧ್ಯಮದವರು ಪತ್ರಿಕೆ ಕೆಲಸ ಮಾಡಿದ್ರು, ನಾಟಕ ಆಡಿದ್ರು, ಬೀದಿ ನಾಟಕ ಆಡಿದ್ರು, ಹುತಾತ್ಮರಾದ್ರು. ಕರ್ನಾಟಕ ಸರ್ಕಾರ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥ ಉದ್ದೇಶ ಕರ್ನಾಟಕ ಸಂಭ್ರಮ 50. ಏನಿವತ್ತು ನಮ್ಮ ನಾಡಿನ ಏಳಿಗೆಗೆ, ನಮ್ಮ ನಾಡಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ಹಲವಾರು ಮಹಾನ್ ನಾಯಕರು ಈ ನಾಡಿಗಾಗಿ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಚೆಲ್ಲಿ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ 7 ಕೋಟಿ ಜನ ಇವತ್ತು ನೆಮ್ಮದಿಯಾಗಿ ಬದುಕಲಿಕ್ಕೆ ಕಾರಣ. ಇವತ್ತು ನಮ್ಮ ನಾಡಿನ ಮಹನೀಯರು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕಂತ. ಅದು ನಿಜ. ಏನಿವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಎಲ್ಲ ದೇಶಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ನಾವು ನೋಡಿದಾಗ ಈ ಒಂದು ಕನ್ನಡ ನಾಡಿನಲ್ಲಿ ನಾವು ಹುಟ್ಟಬೇಕಾದ್ರೆ ನಾವೆಲ್ಲರೂ ಪುಣ್ಯ ಮಾಡಿದ್ವಿ. ಇದಕ್ಕೆ ಕಾರಣ ಏನಿವತ್ತು ಈ ಕನ್ನಡ ನಾಡಿನ ನೆಲ ಜಲ ಇದನ್ನ ತುಳಿದಂಥವ್ರು ಇವತ್ತು ನಿಜವಾಗಲೂ ಈ 7 ಕೋಟಿ ಜನ ಇವತ್ತು ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ಜನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ದೇಶಗಳವರು, ಎಲ್ಲಾ ರಾಜ್ಯಗಳವರು ಬಂದು ಇವತ್ತು ಕರ್ನಾಟಕ ರಾಜ್ಯ ಬಹಳಷ್ಟು ಸುಭಿಕ್ಷವಾಗಿದೆ, ಇಲ್ಲಿ ನಾವು ಯಾವ ರೀತಿ ಬೇಕಾದರೂ ಜೀವನವನ್ನ ಮಾಡಬಹುದಂತ ಅವ್ರು ಬಂದಂತ ಸಂದರ್ಭದಲ್ಲಿ ಅವ್ರು ಯಾರಿಗೂ ತೊಂದರೆ ಕೊಡದಿರ್ತಕ್ಕಂಥ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಈ ಕನ್ನಡ ನಾಡಿನ ಜನತೆ ಅಂತ ನನಗೆ ಸಂದರ್ಭದಲ್ಲಿ ಹೇಳಬೇಕು. ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇವತ್ತು ಕನ್ನಡ ಜ್ಯೋತಿ ರಥಯಾತ್ರೆ ಅಂತ ಪ್ರತಿ ತಾಲೂಕು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಿವತ್ತು ಈಗಿನ ಮಕ್ಕಳಿಗೆ, ಈ ಮುಂದಿನ ಭವಿಷ್ಯಕ್ಕೆ ಈ ನಾಡಿನ
ಕನ್ನಡದ ಬಗ್ಗೆ, ಈ ನಾಡಿನ ಇತಿಹಾಸದ ಬಗ್ಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನಾವು ಇವತ್ತು ಇಡೀ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಜನ್ಮ ಕೊಟ್ಟಂತ ತಾಯಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡ್ತೀರೋ ಈ ನಾಡಿಗೂ ಅದೇ ರೀತಿ ನಾವು ಗೌರವವನ್ನು ಕೊಡ್ಬೇಕಂತ ಈ ಸಂದರ್ಭ ತಮ್ಮೆಲ್ಲರ ಗಮನ ನಾನು ತರ್ತಾ, ಕರ್ನಾಟಕ ಏಕೀಕರಣ ಅಂದ್ರೆ ಎಲ್ಲ ಕನ್ನಡ ಮಾತಾಡುವಂತಹ ಪ್ರದೇಶಗಳು, ಊರುಗಳು, ಜಿಲ್ಲೆಗಳು ಒಟ್ಟಾರೆಯಾಗಿ ಒಂದು ರಾಜ್ಯ ಆಗಿ ಮೂಡಿ ಬರಬೇಕು ಅಂತ ಕನ್ಸ್ಕೊಂಡಿದ್ರು. ಅದಕ್ಕೆ ಪ್ರಮುಖ ಕಾರಣ ಕನ್ನಡ ಮಾತಾಡೋರು ಕನ್ನಡರ ಆಳ್ವಿಕೆಗೆ ಒಳಪಡಬೇಕು. ತೆಲುಗು ದೇಶದ ಅಥವಾ ಹಿಂದಿ ಮರಾಠಿ ದೇಶಗಳ ಅಥವಾ ರಾಜ್ಯಗಳ ಆಳ್ವಿಕೆಗೆ ಒಳಪಟ್ರೆ ಮಲತಾರಿ ಧೋರಣೆ ಆಗುತ್ತೆ, ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿ ಅಂದು ಕನಸು ಕಂಡ ಹಲವು ಮಹನೀಯರು ಧಾರವಾಡ ಕೇಂದ್ರ ಸ್ಥಾನ ಮಾಡಿಕೊಂಡು ನಮ್ಮ ರಾಜ್ಯ ಏಕೀಕರಣ ಮಾಡಲಿಕ್ಕೆ ಹೆಚ್ಚು ಶ್ರಮ ವಹಿಸಿ ಅದು ಸಾರ್ಥಕತೆಯ ಒಂದು ಹಾದಿ 1956ಕ್ಕೆ ನವೆಂಬರ್ 1ನೇ ತಾರೀಕು ಆಗುತ್ತೆ. ಆಲೂರು ವೆಂಕಟರಾವ್ ರವರು ಇದರ ಪ್ರಮುಖ ಮುಂಚೂಣಿಯಲ್ಲಿದ್ದಂಥವರು ಸ್ವತಂತ್ರ ಪೂರ್ವದಲ್ಲಿ. ನಂತರ ಎಲ್ಲ ಪತ್ರಕರ್ತರು, ಕಾದಂಬರಿಗಾರರು, ಕವಿಗಳು, ಹಾಗೆಯೇ ಕನ್ನಡ ಪರ ಸಂಘಟನೆಗಳು ಎಲ್ಲರೂ, ಮತ್ತೆ ನಮ್ಮ ಸಾಹಿತ್ಯ ಪರಿಷತ್ ಸದಸ್ಯರು, ಅಧ್ಯಕ್ಷರು ಅಂದಿನ ಕಾಲದಲ್ಲಿ ಎಲ್ಲರೂ ಒಟ್ಟುಗೂಡಿ ನಮ್ಮ ಕೋಡಿ ರಂಗಪ್ಪನವರು ಹೇಳಿದಂತೆ ಕರ್ನಾಟಕವಾಗಿ ಮೂಡಿ ಬಂದಿರುತ್ತೆ. ಆದರೆ ಹೆಸರು ಮಾತ್ರ ಮೈಸೂರು ರಾಜ್ಯ ಅಂತ 1956ರಲ್ಲಿ ನಾಮಕರಣ ಆಗುತ್ತೆ. ಆದರೆ ದೇವರಾಜ ಅರಸವರು 1973 ನವೆಂಬರ್ 1ನೇ ತಾರೀಕು ಕರ್ನಾಟಕ ಎಂದು ಹೆಸರಾಗುತ್ತೆ. ಹಾಗಾಗಿ ಇವತ್ತು 50 ವರ್ಷ ಸಂಭ್ರಮ ಕರ್ನಾಟಕ ಎಂದು ಹೆಸರಾಗಿ. ಹೀಗೆ ಕರ್ನಾಟಕ ಹೆಸರಾಯಿತು. ಮುಂದಿನ ಘೋಷವಾಕ್ಯ ಏನು ಅಂದ್ರೆ ಉಸಿರಾಗಲಿ ಕನ್ನಡ. ಯಾತಕ್ಕೆ ಆ ಒಂದು ಉಸಿರಾಗಲಿ ಕನ್ನಡ ಎಂದು ಒಂದು ಘೋಷ ವಾಕ್ಯ ಇದೆ ಅಂತ ಹೇಳಿದ್ರೆ, ಇಂದು ನಮ್ಮ ಶಾಲೆಯಲ್ಲಿ ಇವತ್ತಿನ ಪ್ರಸ್ತುತತೆಗೆ ತಕ್ಕಂತ ಎಲ್ಲ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಕಡೆಗೆ ಮುಖ ಮಾಡಿವೆ. ನಮ್ಮ ಸರ್ಕಾರಿ ಶಾಲೆ ಹೊರತುಪಡಿಸಿದ್ರೆ ಎಲ್ಲ ಶಾಲೆಗಳು ಇವತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎಲ್ಲ. ಯಾಕೆಂತಂದ್ರೆ ಅವರ ಭವಿಷ್ಯ ಉಜ್ವಲ ಆಗ್ಲಿ ಅಂತೇಳಿ ಅವರ ತಂದೆ ತಾಯಂದಿರು ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಸಿದ್ದಾರೆ. ಆದರೆ ಒಂದು ಭಾಷೆ, ಕನ್ನಡ ಮಾತೃಭಾಷೆ ಪ್ರಥಮ ಭಾಷೆಯಾಗಿ ಎಲ್ಲರೂ ಓದಬೇಕು. ದಯಮಾಡಿ ಏನು ಮಕ್ಕಳಿದ್ದೀರಿ, ಮುಂದಿನ ವರ್ಷ ಯಾರು ತಗೊಂಡಿಲ್ಲ ಅವರು ಮುಂದಿನ ವರ್ಷನೇ ಪ್ರಥಮ ಭಾಷೆ ಕನ್ನಡ ಭಾಷೆಯಾಗಿ ಆಯ್ಕೆ ಮಾಡಿ. ಮಾಧ್ಯಮ ನೀವು ಯಾವುದೇ ಓದಿ, ಆದರೆ ಪ್ರಥಮ ಭಾಷೆ ಕನ್ನಡವಾಗಿರಲಿ. ಕನ್ನಡ ನಾಡಿನಲ್ಲಿ ಹುಟ್ಟಿ ನಾವು ಇಡೀ ಕನ್ನಡ ಜನತೆ ನಮಗೆ ಇವತ್ತು ಎಲ್ಲ ರೀತಿಯ ಒಂದು ಉತ್ತಮ ವಾತಾವರಣ ನಿರ್ಮಾಣ ಮಾಡಿದ್ದೀವಿ. ನಾವು ಯಾರೇ ಬರಲಿ, ಬೇರೆ ರಾಜ್ಯದವರಾಗ್ಲಿ ವಿದೇಶಿದವರಾಗ್ಲಿ ಎಲ್ಲರನ್ನೂ ಕೂಡ ನಮ್ಮ ಅಣ್ಣ ತಮ್ಮಂದಿರು ಎಂದು ಅವ್ರನ್ನ ಅಪ್ಕೊಳ್ತೀವಿ. ಯಾಕೆ ಅಂತಂದ್ರೆ ನಾವು ಕುವೆಂಪು ಹುಟ್ಟಿ ಬೆಳೆದ ನಾಡಿನಲ್ಲಿದ್ದೀವಿ. ವಿಶ್ವ ಮಾನವ ಎನ್ನುವ ಒಂದು ಮನೋಭಾವದಲ್ಲಿ ಬದುಕ್ತೀವಿ. ಹಾಗಾಗಿ ಎಲ್ಲರೂ ನಮ್ಮ ಮನುಷ್ಯರೇ, ಅಣ್ಣ ತಮ್ಮಂದಿರು ಅನ್ನೋ ಮನೋಭಾವದಿಂದ ಎಲ್ಲ ರಾಜ್ಯದ ವಿದೇಶದ ಜನರನ್ನ ನಾವು ಸ್ವೀಕರಿಸ್ತೀವಿ. ಹಾಗಾಗಿ ಅಂತ ವಿಶಾಲ ಮನೋಭಾವ ಇದ್ದಲ್ಲೂ ಕೂಡ ಮಾತೃಭಾಷೆನ ನಾವು ಮರಿಬಾರ್ದು. ಎಷ್ಟೇ ಭಾಷೆ ಕಲಿತರೋ ಮಾತೃಭಾಷೆ ಯಾವತ್ತೂ ಶ್ರೇಷ್ಠ, ಅದು ತಾಯಿಗೆ ಸಮಾನ. ಹಾಗಾಗಿ ಎಲ್ಲರೂ ಕೂಡ ಮಾತೃಭಾಷೆಯಲ್ಲಿ ಮಾತಾಡೋಣ. ಎಷ್ಟು ಭಾಷೆ ಕಲಿತರೂ ಮಾತೃಭಾಷೆಯನ್ನ ಮರೆಯದೆ ಅದನ್ನ ಮಾತೃಭಾಷೆಯ ಒಂದು ಪ್ರಾಮುಖ್ಯತೆಯನ್ನ ಅರಿಯೋಣ ಅಂತ ಹೇಳ್ತಾ, ಎಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ಅದರ ಹೆಚ್ಚಿನ ಪ್ರಾಮುಖ್ಯತೆಗೆ ಅವರ ಶಿಕ್ಷಕರು ಕೂಡ, ಶಾಲೆಗಳು ಕೂಡ ಒತ್ತು ಕೊಡಬೇಕು ಅಂತ ಹೇಳ್ತಾ, ಎಲ್ಲರೂ ಇಲ್ಲಿ ಬಂದಿದ್ದೀರಿ. ಇದು ಕಾರ್ಯಕ್ರಮ ಇನ್ನು